ಇವತ್ತಿಗೂ ಐ ವಿ ಎಫ್ ಅಂದಾಗ ದೆರ್ ಇಸ್ ಸಮ್ ಅಮೌಂಟ್ ಆಫ್ ಡಿಸ್ಕಂಫರ್ಟ್. ಯಾಕದು? ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದೇ ಡೋಂಟ್ ನೋ, ಗೈಡ್ ಮಾಡೋರಿಲ್ಲ ಯಾರು ಕರೆಕ್ಟಾಗಿ. ದೇ ನೋ ದಟ್ ದೇ ನೀಡ್ ಹೆಲ್ಪ್, ಬಟ್ ಯಾರ ಹತ್ರ ಹೋಗಬೇಕು, ಹೆಂಗೆ ರೂಟ್ ಮಾಡಬೇಕು, ದ್ಯಾಟ್ ಈಸ್ ಸಮಥಿಂಗ್ ಇಸ್ ಲ್ಯಾಕಿಂಗ್. ನ್ಯಾಚುರಲ್ ಸೈಕಲ್ ಆ್ಯಂಡ್ ಮೈಲ್ಡ್ ಇಸ್ ರಿಸರ್ವ್ಡ್ ಫಾರ್ ಪರ್ ರೆಸ್ಪಾಂಡರ್ಸ್, ಯೂಶ್ವಲಿ ಏಜ್ಡ್ ಕಪಲ್, ರಿಸರ್ವ್ ಕಡಿಮೆ ಇರೋರು ಅವ್ರಿಗೇ ಮಾಡೋದು. ಬಟ್ ವಾಟ್ ಹ್ಯಾಪನ್ಸ್ ಟು ಡೋನರ್ ಎಗ್ಸ್? ಲೈಕ್ ಇಸ್ ಇಟ್ ಲೀಗಲ್ ಫಾರ್ ಕಮರ್ಷಿಯಲ್ ಯೂಸ್, ಅಥವಾ ಇಟ್ ಹ್ಯಾಪನ್ಸ್ ಓನ್ಲಿ in between the doctors and the community na? ನಾ ಹೇಳ್ದಂಗೆ IVF doesn't give us 100% success rate. 60 to 65 is ಅಂದರೆ ಪ್ರೆಗ್ನೆನ್ಸಿ ಪಾಸಿಟಿವಿಟಿ ಬರುತ್ತೆ. ಮೋಸ್ಟ್ ಆಫ್ ದಮ್ ಎರಡು ಎಂಬ್ರಿಯೋ ಹಾಕಿದಾಗ ಏನಾಗುತ್ತೆ, ಟ್ವಿನ್ ಪ್ರೆಗ್ನೆನ್ಸೀಸ್ ಆರ್ ವೆರಿ ಕಾಮನ್. ವೆನ್ ಯು ಆರ್ ಗೋಯಿಂಗ್ ಫಾರ್ ಅ ಲೋ ಕಾಸ್ಟ್ IVF, ಆಲ್ಸೋ ಮೇಕ್ ಶೂರ್ ದಟ್ ಯು ಗೆಟ್ ಗುಡ್ ಕ್ವಾಲಿಟಿ ಇಂಜೆಕ್ಷನ್ಸ್. ಒಂದು ಹೆಣ್ಣಿಂದು ಮೈಂಡ್ ಸೆಟ್ ಏನು, ನಾನು ಯಾವ ಅಪ್ರೋಚ್ ಇಟ್ಕೊಂಡು ಬರಬೇಕು, ಬಿಕಾಸ್ ಅದೂ ಎಫೆಕ್ಟ್ ಆಗುತ್ತೆ ಬಾಡಿ ಮೇಲೆ. ಹೌ ಶುಡ್ ಒನ್ ಸ್ಟಾರ್ಟ್? ಇಫ್ ಯು ಟಾಕ್ ಅಬೌಟ್ the requirement of IVF, almost every year 25 lakh people require IVF. Adರಲ್ಲಿ at present India is doing about 2 to 2.5 lakhs IVF. So that means almost 20-22 lakhs are not getting their required treatment for various reasons. IVF babies ಎಲ್ಲ mostly girls ಆಗುತ್ತೆ ಅಂತ, is it true? So hormones abnormal ಅಂತ ಯಾವಾಗ ಇಂಡಿಕೇಶನ್ ಬರುತ್ತೆ ಅಂದರೆ periods irregular ಆಗ್ಬೋದು. So instead of 30 days cycle, if you're having 40 days 2-3 months cycle ಅಂದರೆ basically your hormones are not acting in the right proportion. Talk to us about how stress reduction helps with hormone balance. Today on Just Curious, it is ನಮ್ಮ ಡಾಕ್ಟರ್ ಅಶ್ವಿನಿ ಅವರು. ಅಶ್ವಿನಿ ಸದಾಶಿವನ್, senior fertility expert with 18 years, just 18 years with Cloud9, as well as ಸಂತತಿ ಅಂತ, ಸಂತತಿ ಫರ್ಟಿಲಿಟಿ ಅಂತ ನಿಮ್ಮದೇ ಆದಂಥ ಒಂದು ಸಂತತಿ ಫರ್ಟಿಲಿಟಿ it's a hospital. It's a clinic. Clinic. Yeah. And you're the founder. So firstly, ma'am, welcome to Just Curious. Thank you, Rashmi. So firstly, since you're fertility expert in 2025, IVF ಇಂದ ಶುರು ಮಾಡ್ತೀನಿ. ಎಲ್ಲರಿಗೂ IVF ಬೇಸಿಕ್ಸ್ ಗೊತ್ತು, ಅಂದರೆ ಇನ್ವೈಟ್ರೋ ಫರ್ಟಿಲೈಸೇಷನ್, ಅಂದರೆ ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಆಗಿದೆ. ಬಟ್ ಇವತ್ತಿಗೂ IVF ಅಂದಾಗ ದೆರ್ ಇಸ್ ಸಮ್ ಅಮೌಂಟ್ ಆಫ್ ಡಿಸ್ಕಂಫರ್ಟ್. ಯಾಕದು? IVF ಅಂದರೆ ಎಲ್ಲರಿಗೂ ಏನು ಇಂಪ್ರೆಷನ್ ಅಂದರೆ ಅದು ಲಾಸ್ಟ್ ಟ್ರೀಟ್ಮೆಂಟು. ಇಟ್ಸ್ ಸಮಥಿಂಗ್ ವೆರಿ ಏನದು ಟೀಡಿಯಸ್, ಅಂದರೆ ಎಲ್ಲ ಪಕ್ಕದಲ್ಲಿ ಕೇಳ್ಕೊಂಡಿರ್ತಾರೆ, ಅಯ್ಯೋ ಅಷ್ಟೊಂದು ಇಂಜೆಕ್ಷನ್ಸ್ ತೊಗೋಬೇಕು, ಅಷ್ಟೊಂದು ರೆಸ್ಟ್ ತೊಗೋಬೇಕು, ಬೆಡ್ಡಿಂದ ಅಳ್ಳಾಡಂಗಿಲ್ಲ, ಹಾಗೆ ಹಿಂಗೆ. ದಟ್ ಕೈಂಡ್ ಆಫ್ ದೋಸ್ ಕೈಂಡ್ ಆಫ್ ಮಿತ್ಸ್ ಇಟ್ಸ್ ಡೀಪ್ಲಿ ರೂಟೆಡ್ ಇನ್ ದ ಕಮ್ಯುನಿಟಿ. ಸೊ ಆ್ಯಕ್ಚುಲಿ ಲೈಕ್ ದಟ್ ಈಸ್ ಒನ್ ಆಫ್ ದ ಹಿಂಡ್ರೆನ್ಸ್. ಆ್ಯಂಡ್ ದ ಅದರ್ ಥಿಂಗ್ ಈಸ್ ಫೈನಾನ್ಷಿಯಲ್ ಆಸ್ಪೆಕ್ಟ್ ಆಲ್ಸೋ. ಇಟ್ಸ್ ಕಂಪೇರ್ಡ್ ಟು ಅದರ್ ಥಿಂಗ್ಸ್, ಇಟ್ಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್. ಸೊ by the time they plan, afford everything, it takes a little bit of time. So all this is like basically hindrance. So most important thing is they don't know, guide ಮಾಡೋರಿಲ್ಲ ಯಾರು ಕರೆಕ್ಟಾಗಿ. They know that they need help, but ಯಾರ ಹತ್ರ ಹೋಗಬೇಕು, ಹೆಂಗೆ ರೂಟ್ ಮಾಡಬೇಕು, that is something is lacking. At least metros-ಅಲ್ಲಿ ಪರವಾಗಿಲ್ಲ. See, when they Google, you get everybody. If not you, there's somebody else beside you. So they can literally like shop ಮಾಡ್ಕೊಂಡು they'll finalize somebody and get it done. But tier 2, tier 3 cities ಅಲ್ಲಿ it is still lacking. They rural part of Karnataka? Not even rural, even tier 2 cities also for that matter. They really don't know where to approach and how to approach. What are the things they need to know before going to a fertility clinic. So we've seen many patients 10 years, 15 years down the line, there's nothing stopping them, but they don't know where to go and what to get it done. So how do we help them from where to what? ಇಲ್ಲಿ ಗೈನಕಾಲಜಿಸ್ಟ್ ಲೆವೆಲಲ್ಲಿ ಕೆಲವು ಕಡೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಎಷ್ಟೊತ್ತಿಗಾರು ಟ್ರೈ ಮಾಡಿ ಹೀಗೆ ಸಿಕ್ಕಾಕೋತಾರಲ್ಲ. ಈ ಸ್ಟೇಜಲ್ಲಿ ಯೂಶಲಿ ಎಷ್ಟು ಟೈಮ್ ಕಳಿಬೇಕು? ಆಫ್ಟರ್ ದಟ್ ಯು ಶುಡ್ ಬಿ ಏಬಲ್ ಟು ಡಿಸೈಡ್, ಓಕೆ ಇದು ವರ್ಕ್ ಆಗ್ತಿಲ್ಲ, ಇಟ್ಸ್ ಟೈಮ್ ಟು ಎಕ್ಸ್ಪ್ಲೋರ್ ನೆಕ್ಸ್ಟ್ ಆಪ್ಷನ್. See, once normally what statistics says is, if you start trying first year early, almost 80 to 85% of them should conceive naturally. So if they've not conceived after 1 year also, that is when like at least they should go and check. I don't say they should jump and take treatment, but at least they should go and check if there's any problem. So natural agi it should be like 1 year is more than enough. 1 year is more than enough if you have tried properly. So at least by first 3 years, 90 to 92% of them should conceive. If it has not happened beyond that, like there's something which is not right. So
ಸೊ ಆ ಟೈಮಲ್ಲಿ ದೇ ಹ್ಯಾವ್ ಟು ಅಪ್ರೋಚ್ ಎ ಫರ್ಟಿಲಿಟಿ ಕನ್ಸಲ್ಟೆಂಟ್. ಐ ಡೋಂಟ್ ಸೇ ಫರ್ಟಿಲಿಟಿ ಕನ್ಸಲ್ಟೆಂಟ್, ಗೈನಕಾಲಜಿಸ್ಟ್ ಆರ್ ಆಲ್ಸೋ ಈಕ್ವಲಿ ಗುಡ್. ಅಲ್ಲಿಂದ ಅದು ರೂಟ್ ಆಗುತ್ತೆ. ಈಗ ಎಲ್ಲರೂ ಮದುವೆ ಆದ ಹೊಸದ್ರಲ್ಲಿ ಗುಡ್ ನ್ಯೂಸ್ ಯಾವಾಗ ಅಂತ ಕೇಳ್ತಾರೆ ಹೊರತು ಎಷ್ಟೋ ಹೆಣ್ಮಕ್ಳಿಗೆ ಅಥವಾ ಈವನ್ ಗಂಡು ಮಕ್ಕಳಿಗೆನೆ ಸೆಕ್ಸ್ ಎಜುಕೇಶನ್ ಇಲ್ಲ, ಹೆಂಗ್ ಟ್ರೈ ಮಾಡಬೇಕು ಗೊತ್ತಿಲ್ಲ. ಹೌದು. ವಾಟ್ ಇಸ್ ಡನ್ ಫಾರ್ ಪ್ಲೆಷರ್ ಇಸ್ ಡಿಫ್ರೆಂಟ್, ವಾಟ್ ಇಸ್ ಡನ್ ಫಾರ್ ಹ್ಯಾವಿಂಗ್ ಅ ಫ್ಯಾಮಿಲಿ ಇಸ್ ಡಿಫ್ರೆಂಟ್. ಐ ಮೀನ್ ವೆನ್ ಯು said a term, trying it has properly, happened what because do you mean? First thing we miss it, even many of the doctors for that matter, ಅದು ಎಷ್ಟೊಂದು ಜನ ದೇ ವುಂಟ್ ಹ್ಯಾವ್ ಕನ್ಸಮೇಟೆಡ್ ಓನ್ಲಿ, ಅಂದರೆ ಇಂಟಿಮೇಟ್ ರಿಲೇಷನ್ಸೇ ಇರೋದಿಲ್ಲ. ಸೊ ಫಾರ್ ವಾಟ್ ಎವರ್ ರೀಸನ್, ಬಟ್ ದೇ ಕೀಪ್ ಆನ್, ಐ ಮೀನ್ ದೇ ಆರ್ ಸೋ ಹೆಸಿಟೆಂಟ್ ಟು ಕಮ್ ಔಟ್ ವಿತ್ ದ್ಯಾಟ್. ದೇ ಡೋಂಟ್ ಕಮ್ ಔಟ್ ಆನ್ ದೇರ್ ಓನ್, ದೇ ಜಸ್ಟ್ ಕೀಪ್ ಆನ್ ಚೇಂಜಿಂಗ್ ಡಾಕ್ಟರ್ಸ್, ಎಲ್ಲ ಟ್ರೀಟ್ಮೆಂಟ್ ಹಾಕ್ತಾ ಇರ್ತಾರೆ, ಟ್ಯಾಬ್ಲೆಟ್ ಹಾಕ್ತಾ ಇರ್ತಾರೆ. ಸೊ ಐ ಮೀನ್ ಐವ್ ಹ್ಯಾಡ್ ಸೊ ಮೆನಿ ಪೇಷಂಟ್ಸ್ ಕಮಿಂಗ್ ಟು ಮೀ. ದ ಫಸ್ಟ್ ಥಿಂಗ್ ವಿ ಡೂ ಇಸ್ ಐ ಡೂ ಅ vaginal checkup. So once you do it, you come to know whether they're trying, whether there is one sati vaginismus antirutte. They are so, that fear of having intercourse, no, that is so deep rooted in them. So they don't come up. They feel guilty about themselves. Okay, nange eno problem ide anta. Many of them, they don't come up. When I do it, I know they have a problem. When I probe into them, they come out. Okay, I have this problem. ನಾವು ನಾರ್ಮಲ್ ಆಗಿ ಇದೆಲ್ಲ ಮರೆತುಬಿಟ್ಟು ಡೈರೆಕ್ಟಾಗಿ ABC ಮಾಡದೆ ಕೆಲವು ಸತಿ EFG ಹೊರಟೋಗ್ಬಿಟ್ಟಿರ್ತೀವಿ. ಸೊ ಫರ್ಟಿಲಿಟಿ ಅಂತ ಬಂದಾಗ ನಾವು ಒನ್ಸ್ ನ್ಯಾಚುರಲಿ ಏನೂ ಆಗಲ್ಲ, ಫಾರ್ ವಾಟ್ ಎವರ್ ರೀಸನ್ IVF ಕಡೆಗೆ ತಿರ್ಕೊಳ್ಳೇಬೇಕು ಅಂತ ಬಂದಾಗ ಟುಡೇ ಎವ್ರಿಬಡಿ ಈಸ್ ಮೋರ್ ಅವೇರ್ ಆಫ್ IVF. ಅದರಲ್ಲೂ ನ್ಯಾಚುರಲ್ ಸೈಕಲ್ IVF, ಮೈಲ್ಡ್ ಸ್ಟಿಮ್ಯುಲೇಷನ್ IVF, ಮತ್ತು ಇದಕ್ಕೂ ಮುಂಚೆ IVM ಅಂತ ಇನ್ವೈಟ್ರೋ ಮೆಚುರೇಷನ್ ಬಗ್ಗೆ ನಾನು ಓದಿದಾಗ ನನಗೆ ಅರ್ಥ ಆಗಿದ್ದು, ನ್ಯಾಚುರಲ್ ಸೈಕಲ್ IVFಲ್ಲಿ ಯಾವುದು ಫರ್ಟಿಲಿಟಿ ಡ್ರಗ್ ಕೊಡಲ್ಲ. ಒಂದು ಎಗ್ ಏನು 1 ತಿಂಗಳು ಒಂದು ಎಗ್ ರಿಲೀಸ್ ಆಗುತ್ತೆ, ಅದರಲ್ಲೇ ಅದನ್ನು ಎಗ್ಗನ್ನು ಪ್ರೊಕ್ಯೂರ್ ಮಾಡಿ ದೇ ಮಿಕ್ಸ್ ದ ಸ್ಪರ್ಮ್ ಆ್ಯಂಡ್ ದೆನ್ ಇಟ್ ಈಸ್ ದಿ ಕನ್ವೆನ್ಷನಲ್ IVF ಏನು ಪ್ರೊಸೀಜರ್ ಇರ್ತೋ ದಟ್ ಇಸ್ ಫಾಲೋಡ್. ನೆಕ್ಸ್ಟು ಮೈಲ್ಡ್ ಸ್ಟಿಮ್ಯುಲೇಷನ್ ಅಂದರೆ ದೆರ್ ಇಸ್ ಸಮ್ ಫರ್ಟಿಲಿಟಿ ಡ್ರಗ್ ವಿಚ್ ಇಸ್ ಇಂಡ್ಯೂಸ್ ಸೊ ದಟ್ 1 ಎಗ್ ಬರೋ ಜಾಗದಲ್ಲಿ ಹೆಚ್ಚು ಎಗ್ಸ್ ಬರುತ್ತೆ ಆ್ಯಂಡ್ ಅದನ್ನು ಆಚೆಗೆ ತೆಗೆದು ಆ ಟ್ರೇನಲ್ಲಿ ಗ್ಲಾಸ್ ಇದರಲ್ಲಿ ದೇ ಅಗೇನ್ ಕಲ್ಚರ್ ದ್ಯಾಟ್ ಆ್ಯಂಡ್ ಆ ಎಂಬ್ರಿಯೋನ ಅಗೇನ್ ದೇ ವಿಲ್ ಇಂಜೆಕ್ಟ್ ಅಲ್ವಾ. ದಿಸ್ ಇಸ್ ಮೈಲ್ಡ್ ಸ್ಟಿಮ್ಯುಲೇಷನ್. ಇದೆಲ್ಲ ಇದ್ರ ಮಧ್ಯ ಮ್ಯಾಮ್ ದೇರ್ ಇಸ್ ಇನ್ ವೈಟ್ರೋ ಮೆಚುರೇಷನ್ ವಿಚ್ ವಿ ಜಸ್ಟ್ ಸ್ಪೋಕ್ ಅಬೌಟ್ ಬಿಫೋರ್ ವಿ ಸ್ಟಾರ್ಟೆಡ್ ದ ಶೂಟ್, ವೆರಿನ್ ಯಾವ ಹಾರ್ಮೋನ್ ಫರ್ಟಿಲಿಟಿ ಇದು ಏನೂ ಕೊಡಲ್ಲ, ಮಿನಿಮಲ್ ಕೊಟ್ಬಿಟ್ಟು ಅದು ಬೇಸಿಕಲಿ IVF ಅಂದರೆ ವಿ ಟೆಂಡ್ ಟು ಸ್ಟಿಮ್ಯುಲೇಟ್ ದ ಓವರೀಸ್ 10 days ಹಾರ್ಮೋನ್ಸ್ ಕೊಟ್ಬಿಟ್ಟು. ನಾರ್ಮಲಾಗಿ ನ್ಯಾಚುರಲ್ ಸೈಕಲಲ್ಲಿ ನಾವೇನು ಮಾಡಿಲ್ಲ ಅಂದರೆ ದೋ ದೇರ್ ಆರ್ ಪ್ಲೆಂಟಿ ಆಫ್ ಎಗ್ಸ್, ಯಾವುದಾದ್ರೂ ಒಂದು ಮಾತ್ರ ದೊಡ್ಡದಾಗತ್ತೆ. ಅವ್ರ ಮೆಕ್ಯಾನಿಸಮ್ ಇಸ್ ಟ್ಯೂನ್, ನಮ್ಮದು ಬಾಡಿ ಮೆಕ್ಯಾನಿಸಮ್ ಇಸ್ ಟ್ಯೂನ್ಡ್ ಇನ್ ಸಚ್ ಅ ವೇ ದಟ್ ಓನ್ಲಿ 1 egg ಬರಬೇಕು ಅಂತ. ಸೊ IVFಲ್ಲಿ ಏನಾಗುತ್ತೆ, ನಮಗೆ ಒಂದೇ ಒಂದು ಎಗ್ ಬಂದರೆ ವಿ ಡೋಂಟ್ ನೋ ದ ಕ್ವಾಲಿಟಿ ಆಫ್ ದ ಎಗ್. ಸೊ ಅದು ಬೆಳಿಬೋದು, ಅರೆಸ್ಟ್ ಆಗ್ಬೋದು, ವಿ ಮೇ ಗೆಟ್ ಎ ಗುಡ್ ಎಂಬ್ರಿಯೋ, ವಿ ಮೇ ನಾಟ್ ಗೆಟ್ ಎ ಗುಡ್ ಎಂಬ್ರಿಯೋ. ಸೊ ವೆನ್ ವಿ ಆರ್ ಡೂಯಿಂಗ್ IVF, ವಿ ಏಮ್ ಎಟ್ ಗೆಟಿಂಗ್ ಅಟ್ ಲೀಸ್ಟ್ 10-15 eggs ಬರೋ ಥರ ಸ್ಟಿಮ್ಯುಲೇಟ್ ಮಾಡ್ತೇವೆ. ಸೊ ಈವನ್ ಆಫ್ಟರ್ ಗೆಟಿಂಗ್ ಸೋ ಮೆನಿ, ಅದರಲ್ಲಿ 20-30% ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ. ಮೆನಿ ಆಫ್ ದಮ್ ವಿಲ್ ನಾಟ್ ಗೆಟ್ ಅರೆಸ್ಟೆಡ್. ದಟ್ ಆಲ್ಸೋ ಎಕ್ಸ್ಪ್ಲೇನ್ಸ್ ಎವ್ರಿ ಮಂತ್ ಎಲ್ಲ ಬರೋ ಎಗ್ಸೂ ಫರ್ಟೈಲ್ ಇರಲ್ಲ. ಅದು ಫರ್ಟಿಲಿಟಿ ವುಡ್ ಜಸ್ಟ್ ಬೊಂಬಾರ್ಡೆಡ್ ಲೈಕ್ ಎನಿಥಿಂಗ್. ಸೊ ವೆನ್ ಅದನ್ನು 10 eggs ತೆಗಿಬೇಕಂದ್ರೆ ವಿ ಹ್ಯಾವ್ ಟು ಮೈಲ್ಡ್ಲಿ ಸ್ಟಿಮ್ಯುಲೇಟ್ ದ, ಅಂದರೆ ಓವರೀಸ್ನ ಸ್ಟಿಮ್ಯುಲೇಟ್ ಮಾಡಬೇಕು. ಈ ಡೋನರ್ ಎಗ್ಸ್ದು ಟಾಪಿಕಿಂದ ಶುರು ಮಾಡ್ತೀನಿ. ಯೂಶಲಿ ಹೂ ಕ್ಯಾನ್ ಬಿ ಅ ಡೋನರ್ ಫಾರ್ ಎಗ್ಸ್? ಯಾಕೆಂದರೆ ಎಲ್ಲ ಬ್ಲಡ್ ಡೊನೇಷನ್ ಬಗ್ಗೆ ಮಾತಾಡ್ತೀವಿ, ಈ ಸ್ಪರ್ಮ್ ಡೊನೇಷನ್ ಬಗ್ಗೆ ಮೂವೀಸ್ಗಳ ಮೂಲಕ ಫನಿಲಿ ಇಟ್ ಸ್ಟಾರ್ಟೆಡ್ ದೇರ್, ಬಟ್ ನಾವು the information access is more. But what happens to donor eggs? Like, is it legal for commercial use, or it happens only in between the doctors and the community na? See, ಮುಂಚೆ this was IVF and assisted reproductive technologies ಅಂತ ಏನು ಹೇಳ್ತೀವಿ, ART ಅಂತ. It was fairly unregulated. We had something called ICMR guidelines ಅಂತ ಇತ್ತು, which used to tell us, okay, these are the things you are supposed to do, but there was no rule as such. ಸೊ 2022 ಆದಮೇಲೆ ART ಬಿಲ್ ಅಂತ ಪಾಸ್ ಮಾಡಿದ್ದಾರೆ ಗೌರ್ಮೆಂಟು. ಸೊ ದೇ ಹ್ಯಾವ್ ಟ್ರೈ ಟು ಲೈಕ್ ರೆಗ್ಯುಲರೈಸ್ ಆರ್ ಐ ಮೀನ್ ಎಲ್ಲದನ್ನು ಸ್ಟ್ರೀಮ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಾವು ಆಲ್ ದ IUI clinics, all the IVF clinics have to get registered with the government. And then in the process of getting a national registry also. ಅಂದರೆ ಲೈಕ್ ಆಲ್ ಪೇಷಂಟ್ ನೀವು ಏನೇನು ಟ್ರೀಟ್ಮೆಂಟ್ ಮಾಡ್ತೀರಾ ಅವ್ರದ್ದು ಔಟ್ಕಮು ಪ್ರೋಸೆಸ್ ಎವ್ರಿಥಿಂಗ್ ಶುಡ್ ಗೋ ಟು ದ ಗೌರ್ಮೆಂಟ್. ಆ ಥರ ಇಸ್ ಅ ನ್ಯಾಷನಲ್ ರಿಜಿಸ್ಟ್ರಿ. ಇಟ್ಸ್ ಸ್ಟಿಲ್ ಇನ್ ದ ಪ್ರೋಸೆಸ್. ಇಟ್ ಟೇಕ್ಸ್ ಅ ಲಾಟ್ ಆಫ್, ಅದಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ. ಬಟ್ ದೆನ್ ಇಟ್ ಈಸ್ ಇನ್ ದ ಪ್ರೋಸೆಸ್ ಆ್ಯಂಡ್ ಸೂನರ್ ಆರ್ ಲೇಟರ್ ಇಟ್ ವಿಲ್ ಬಿ ರಿಯಲೈಸ್ಡ್. ಸೊ ಆಸ್ ಪರ್ ದಿಸ್ ART ಬಿಲ್, ಡೋನರ್ ಎಗ್ ಅಂದರೆ ದೆರ್ ಆರ್ ಸಮ್ ಡೋನರ್ ಬ್ಯಾಂಕ್ಸ್, ಅಂದರೆ ರಿಜಿಸ್ಟರ್ಡ್ ಬ್ಯಾಂಕ್ಸ್ ಇರುತ್ತೆ, ಗೌರ್ಮೆಂಟ್ ಸರ್ಟಿಫೈಡ್. ಸೊ ದೇ ಹ್ಯಾವ್ ಸ್ಪೆಸಿಫಿಕ್ ಗೈಡ್ಲೈನ್ಸ್. ಇದನ್ನು ಮೇಂಟೈನ್ ಮಾಡಬೇಕು, ಈ ಥರ ಮಾಡಬೇಕು,
ಏನೇನು ಫೆಸಿಲಿಟೀಸ್ ಇರಬೇಕು, ಯಾರ್ಯಾರಲ್ಲಿ ಕೂತ್ಕೋಬೇಕು, ಕೌನ್ಸಿಲರ್ ಇರಬೇಕು, ಗೈನಕಾಲಜಿಸ್ಟ್ ಇರಬೇಕು. ಸೊ ಆ ಥರ ಎಲ್ಲ ಪ್ರೊವೈಡ್ ಮಾಡಿರೋರು ಅಪ್ಲೈ ಮಾಡಿ ಅವರು ಲೈಸೆನ್ಸ್ ತೊಗೋಬೋದು. ART ಡೋನರ್ ಬ್ಯಾಂಕ್ಸ್ ಅಂತ ಇರುತ್ತೆ. ಸ್ಪರ್ಮ್ ಬ್ಯಾಂಕಿಗೆ ಡಿಫ್ರೆಂಟ್ ಲೈಸೆನ್ಸ್ ಇರುತ್ತೆ. ಎಗ್ ಬ್ಯಾಂಕ್ ಅಥವಾ ಊಸೈಡ್ ಬ್ಯಾಂಕಿಗೆ ಏನಿದೆಯೋ ಅದಕ್ಕೆ ಸೆಪ್ರೇಟ್ ಲೈಸೆನ್ಸ್ ಇರುತ್ತೆ. ಸೊ ವಿ ಕ್ಯಾನ್ ಪ್ರೊಕ್ಯೂರ್ ಡೋನರ್ಸ್ ಫ್ರಮ್ ದೋಸ್ ಬ್ಯಾಂಕ್ಸ್ ಓನ್ಲಿ. ಸೊ ಆ ಬ್ಯಾಂಕ್ಗೆ ಡೋನರ್ಸ್ ಆಗಿರೋರು ಡೋನರ್ಸ್ ಯೂಶ್ವಲಿ ವಾಲಂಟ್ರಿ ಆಗಿ ಹೋಗ್ತಾರೆ. ಅಂದ್ರೆ ಈಗ ಎನಿಬಡಿ ಇನ್ ದ ಮದ್ವೆ ಏಜ್ ಗ್ರೂಪ್ ಆಫ್ ಆಗಿರೋ 23 years to 35 years who is married and who has a child can go and donate. But that used to happen so often that ಇಲ್ಲಿ ಒಂದು ಸೆಂಟ್ರಲ್ ಕೊಡೋರು ಮತ್ತೆ 3 months ಬಿಟ್ಟು ಇನ್ನೊಂದು ಸೆಂಟ್ರಲ್ ಕೊಡೋರು. ಸೊ they used to be like ಒಂದು ಫ್ಯಾಕ್ಟ್ರಿ ಥರ. ಇಟ್ ಈಸ್ ವೆರಿ, ಐ ಮೀನ್ they don't know the consequences of those things. So ಹೆಲ್ತ್ ಮೇಲೆ, हाँ, ರಿಪ್ರೊಡಕ್ಟಿವ್ ಹೆಲ್ತ್ ಮೇಲೆ ಎಸ್ಪೆಷಲಿ. reproductive health also, and every 3 months if they're taking hormones and going through procedures of retrieval and all, they can it can endanger their lives also. ಸೊ ಅದನ್ನು ಎಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ಇಟ್ಸ್ ಲೈಕ್ ಒನ್ ಡೋನರ್ ಕ್ಯಾನ್ ಡೊನೇಟ್ ಓನ್ಲಿ ಒನ್ಸ್. ಇಟ್ಸ್ ಆಲ್ ಆಧಾರ್ ಲಿಂಕ್ಡ್. ಅದು ನಾಳೆ ಹೋಗಿ ಯಾವುದೇ ಸೆಂಟ್ರಲ್ಲಿ ಡೊನೇಟ್ ಮಾಡಿದ್ರು ಅದು ಗೊತ್ತಾಗತ್ತೆ ಆ ಥರ. ಸೊ ದೀಸ್ ಆರ್ ಆಲ್ ಇನ್ ದ ಪ್ರೋಸೆಸ್. ಬಟ್ ಐ ಮೀನ್ ಅಷ್ಟು ಫುಲ್ ಪ್ರೂಫ್ ಆಗಿ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಬಟ್ ವಿ ಹ್ಯಾವ್ ಟು ಮೇಂಟೈನ್ ಆಲ್ ದ್ಯಾಟ್. ಅಟ್ ಒನ್ಸ್ ನಾನು ಎಷ್ಟು ಎಗ್ಸ್ ಡೊನೇಟ್ ಮಾಡ್ಬೋದು? ಅಂದರೆ ಸೇಮ್ IVF ಫಸ್ಟ್ ಪ್ರಾಸೆಸ್ಸು ಎಗ್ ರಿಟ್ರೀವಲ್ಗೆ ಸೇಮ್ ಅದೇ ಇಂಜೆಕ್ಷನ್. ಬೇಸಿಕಲಿ ಡೋನರ್ಸ್ದು ಹೆಲ್ತ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ. ಬಿಕಾಸ್ ಮುಂಚೆ ಏನು ಮಾಡ್ತಾಯಿದ್ರು, ಲೈಕ್ ದೇರ್ ವಾಸ್ ನೋ ಬಿಲ್ ಆಸ್ ಸಚ್. ಆ್ಯಂಡ್ ಪೇಷಂಟ್ಸ್ಗೆ ಏನಾಗುತ್ತೆ, ಫೈನಾನ್ಷಿಯಲ್ ಬರ್ಡನ್ ಆಗ್ತಾಯಿತ್ತು. ಐ ಮೀನ್ ಗೋಯಿಂಗ್ ಥ್ರೂ ಆಲ್ ದಿಸ್ ಸೈಕಲ್ ಇಟ್ ವಾಸ್ ಟೂ ಕಾಸ್ಟ್ಲಿಯರ್ ಫಾರ್ ದೆಮ್. ಸೊ ಒಂದೇ ಡೋನರ್ನ 2-3 ಜನಕ್ಕೆ ಶೇರ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು. ಬಿಕಾಸ್ ದೇರ್ ವಾಸ್ ನೋ ರೂಲ್ ಆಸ್ ಸಚ್. ಸೊ ದಟ್ ವಾಸ್ ಆಲ್, ಎಗ್ ಶೇರಿಂಗ್ ವಾಸ್ ಆಲ್ಸೋ ಎ ಪಾರ್ಟ್ ಆಫ್ ದ IVF ಪ್ರೊಸೀಜರ್. ಸೊ ಅವಾಗ ಏನಾಗ್ತಿತ್ತು, ಐ ಮೀನ್ ಡೋನರ್ಸ್ನ ಸ್ವಲ್ಪ ಜಾಸ್ತಿ ಸ್ಟಿಮ್ಯುಲೇಟ್ ಮಾಡೋದು ಅದೆಲ್ಲ ಪ್ರಾಬ್ಲಮ್ಸ್ ಬರ್ತಾಯಿತ್ತು. ಇಟ್ ಮೇ ಎಂಡೇಂಜರ್ ದೇರ್ ಲೈಫ್ಸ್. ಟು ಪ್ರೊಟೆಕ್ಟ್ ದ ಡೋನರ್ಸ್ ಗೌರ್ಮೆಂಟ್ ಈಗ ಕ್ಯಾಪ್ ಮಾಡಿದೆ. ಐ ಮೀನ್ ವಿ ಕೆನಾಟ್ ಹಾರ್ವೆಸ್ಟ್ ಮೋರ್ ದೆನ್ 7 oocytes ಫ್ರಮ್ ಈಚ್ ಡೋನರ್. ಯಾ ಬೇಸಿಕಲಿ ವಿ ಕೆನಾಟ್ ಹೈಪರ್ ಸ್ಟಿಮ್ಯುಲೇಟ್ ದೆಮ್. ಅಂದರೆ ಅವ್ರಿಗೆ ಪ್ರಾಬ್ಲಮ್ ಆಗೋ ಥರ ಏನೂ ಮಾಡಬಾರ್ದು. ಗೊತ್ತಾಯ್ತು. ದಟ್ ಈಸ್ ದ ಹೋಲ್ ಐಡಿಯಾ. ನ್ಯಾಚುರಲಿ ಒಂದಿರುತ್ತೆ. ಸೊ ಮೈಲ್ಡ್ ಸ್ಟಿಮ್ಯುಲೇಷನಲ್ಲಿ 7ವರೆಗೂ ತೆಗಿಬೋದು. ಸೊ ನನಗೆ ಗೊತ್ತಿರೋ ಪ್ರಕಾರ ಇದು ಎಗ್ ಫ್ರೀಸಿಂಗಿಗೂ ಸೇಮ್ ಪ್ರೊಸೀಜರೇ ಯೂಸ್ ಮಾಡೋದು. ಆ್ಯಂಡ್ ಆ್ಯಸ್ ಆನ್ ಟುಡೇ 1.5 ಲಕ್ಷದಿಂದ 2 ಲಕ್ಷ ಇಸ್ ದ ಕಾಸ್ಟ್ ಟು ರಿಟ್ರೀವ್ ದಿ ಎಗ್ಸ್. ಇಸ್ ಇಟ್ ಟ್ರೂ? ಫರ್ಟಿಲೈಸ್ ಮಾಡಿ ಎಲ್ಲ ಫ್ರೀಸ್ ಮಾಡಬೇಕಂದ್ರೆ ಅಷ್ಟಾಗತ್ತೆ. ಬಟ್ ಇವ್ರು ಓನ್ಲಿ ಫ್ರೀಸಿಂಗ್ ದ ಎಗ್, ಇಟ್ ಮೇ ನಾಟ್ ಬಿ ಸೋ ಮಚ್. Everybody is always constantly looking for hope. But especially when it comes to motherhood, ನ್ಯಾಚುರಲ್ ಆಗಿ ಕನ್ಸೀವ್ ಆಗಿ ಮುಂದಕ್ಕೆ ಹೋದವ್ರದ್ದೇ ಒಂದು ಬೇರೆ ಥರ ಸ್ಟೋರಿ. ಆದರೆ ಅಲ್ಲಿ ಪ್ರತಿ ಸ್ಟೇಜಲ್ಲೂ ಅನ್ಸರ್ಟನಿಟಿ, ಮುಂದೆ ಏನಾಗುತ್ತೋ, ಪ್ರೆಷರು, ಸೋ ಮೆನಿ ಸ್ಯಾಕ್ರಿಫೈಸಸ್ ಅಟ್ ದೇವ್ ಡನ್, ಅದೊಂದಾದರೆ ಈ ಕಡೆ ಇರೋರ್ದು ನ್ಯಾಚುರಲ್ಲಾಗಿ ಅವ್ರಿಗೆ ಸಿಕ್ಕಿರಲ್ಲ. ಇಷ್ಟೆಲ್ಲ ಎಫರ್ಟ್ ಹಾಕಿ ಅದನ್ನು ಅಷ್ಟೊಂದು ಪ್ರೊಟೆಕ್ಟ್ ಅಂತ ಮಾಡಿಕೊಂಡು ಬರ್ತಾರೆ. ಆ್ಯಂಡ್ ಅಗೇನ್ ವಿತ್ ಸೋ ಮೆನಿ ಡೌಟ್, ಸೋ ಮೆನಿ ಇನ್ಸೆಕ್ಯೂರಿಟೀಸ್ ಆ್ಯಂಡ್ uncertainties. The first thing is, what I feel is, we should not give them false hopes. See, if there's something which is hindering them, we should give them the facts. We should prepare them to handle that. Illandre ಏನಾಗುತ್ತೆ, if you give big hopes, and they'll not be able to handle the failures. So first thing is, give them the exact situation as to what it is and what you can expect. At the same time, discuss what are the alternatives. See, anything can go wrong in pregnancy. Even natural irvagluno we come across so many problems. So when they're going through some difficult phase, we should be able to give them, okay, this is something which you should expect and this is something which you should be ready to face. So they're mentally more prepared and we can sail through the pregnancy more easily. So usually IVF ಅಲ್ಲಿ ಬಂದಾಗ I have heard couple of doctors say complications ಅಂತ ಬಂದಾಗ there could be thyroid issues, there could be BP, there could be ಈ ಥರ any complications can happen ಅಂತ ಒಂದು ಡಿಸ್ಕ್ಲೇಮರ್ ಅಂತ ಇದ್ದೇ ಇರುತ್ತೆ. But how do you look at these disclaimers, and then how do you handle ನಿಮ್ಮ patients who come with hope? The most important thing is anticipation. See, when you're doing something, you should anticipate, okay, this patient can end up with this problem. So that is something which is very important. See, most important thing ಏನಂದರೆ ಇವಾಗ ನಾ ಹೇಳ್ದಂಗೆ IVF doesn't give us 100% success rate. 60 to 65 is ಅಂದರೆ pregnancy positivity ಬರುತ್ತೆ. But there may be abortions, there could be other losses. Actually, live birth rate is something like 50%. So whatever said and done, 50% of the couple will not be able to take a baby home in the first cycle. So when that is the case, like you should not give them false hopes. The other thing, to overcome that, we end up putting 2 embryos. I mean, ಎರಡಕ್ಕಿಂತ ಜಾಸ್ತಿ ಯೂಶಲಿ ಹಾಕೋದಿಲ್ಲ. Government has also put a cap on that. Because more the number of embryos you transfer, higher order multiple pregnancy ಆಗ್ಬೋದು, triplets, quadruplets, they are all more riskier. So usually we limit it to 2, especially, I mean, in other special circumstances, we can go to 3 also.
ಬಟ್ ವೆರಿ ರೇರ್ಲಿ ವಿ ಹ್ಯಾವ್ ಎಂಡೆಡ್ ಅಪ್ ವಿತ್ ಸಿಂಗಲ್ ಎಂಬ್ರಿಯೋ ಆರ್ 2 ಎಂಬ್ರಿಯೋ. ಸಿ ಮೋಸ್ಟ್ ಆಫ್ ದಮ್ 2 ಎಂಬ್ರಿಯೋ ಹಾಕಿದಾಗ ಏನಾಗುತ್ತೆ, ಟ್ವಿನ್ ಪ್ರೆಗ್ನೆನ್ಸೀಸ್ ಆರ್ ವೆರಿ ಕಾಮನ್. Even till today? Even in 2025? Patients think that, okay, I'm going through so much, once for all, let me have twins. That is the kind of mentality. But then twins has its own set of problems. ಅದು 2 baby grow ಆಗುವಾಗ preterm ಆಗ್ಬೋದು. Preterm because weight of the baby is so much, cervix may give way. Many a times mid-trimester ಅಂದರೆ 20-22 weeks ಎಲ್ಲ abortion ಆಗೋ ಚಾನ್ಸಸ್ ಇರುತ್ತೆ. Premature delivery is very common, especially like ತುಂಬ premature 26 weeks, 28 weeks ಎಲ್ಲ ಆದರೆ. So it's a lot of struggle both for the couple as well as the baby. It will be somewhere around 1 kg baby, almost 2-3 months NICU ಅಲ್ಲಿ ಇರಬೇಕಾಗತ್ತೆ. And first 1 month is always like fingers crossed. You never know what is the outcome. More than anything, the financial aspects. It drains them like anything if they have to keep the baby in NICU for 2-3 months. That's why as much as possible we try to put a single embryo wherever it is feasible. But many a times patient don't agree. They only want to because ಒಂದು ಇಂಪ್ಲಾಂಟ್ ಆಗಿಲ್ಲ ಅಂದರೆ ಇನ್ನೊಂದು ಇರಲಿ ಅಂತ ಅಂದ್ಬಿಟ್ಟು. That is the kind. You consider after the transfer, before the confirmation of pregnancy happens, that is the toughest period of IVF? Athwa Every part is tough, but you should counsel them properly what to expect anta. See, at every stage you should counsel them, this is happening, this is how it is going, and this is how it is going to end up. So if you prepare them, because many of them ಏನು ಮಾಡ್ತಾರೆ, IVF ಬರೋಕ್ಕೆ ಮುಂಚೆ 2 ತಿಂಗಳು ಮುಂಚೆ ನಾನು ರಿಸೈನ್ ಮಾಡಿಬಿಡ್ತೀನಿ, ಐ ನೀಡ್ ಟು ಟೇಕ್ ರೆಸ್ಟ್. ಐ ಟೆಲ್ ದಮ್ ಡೋಂಟ್ ಡೂ ದ್ಯಾಟ್. ಇಫ್ ಯು ಆರ್ ಆಕ್ಯುಪೈಡ್, ಅಟ್ ಲೀಸ್ಟ್ ಇಟ್ ವಿಲ್ ಟೇಕ್ ಅವೇ ದಿಸ್ ಸ್ಟ್ರೆಸ್ ಫ್ರಮ್ ಯುವರ್ ಮೈಂಡ್. ಸೊ ಡೋಂಟ್ ಟೇಕ್ ಆಫ್ ಫ್ರಮ್ ಯುವರ್ ವರ್ಕ್, ಡೋಂಟ್ ಟೇಕ್ ರೆಸಿಗ್ನೇಷನ್ ಎಲ್ಲ ಕೊಟ್ಬಿಟ್ಟು ಮನೇಲಿ 24 hours ರಿಸಲ್ಟ್ ಏನಾಗುತ್ತೋ ಅದು ಥಿಂಕ್ ಮಾಡಬಾರ್ದು. ಸೊ ವಾಟ್ಸ್ ದ ಮೈಂಡ್ ಸೆಟ್ ದಟ್ ಅ ವುಮನ್ ಶುಡ್ ಹ್ಯಾವ್ IVFಗೆ ಅಂತ ಬಂದಾಗ? ಬಿಕಾಸ್ ಇಟ್ಸ್ ವೆರಿ ಈಸಿ ಆಲ್ ಸೆಡ್ ಆ್ಯಂಡ್ ಡನ್, ಬಟ್ ದೆರ್ ಆರ್ biology side, technology side, financial side, ಟ್ರಸ್ಟು, ಚೂಸಿಂಗ್ ದ ರೈಟ್ ಕ್ಲಿನಿಕ್ ಎಲ್ಲ ಇದೆ ಒಂದು ಸೈಡಲ್ಲಿ. ಬಟ್ ಇಷ್ಟೆಲ್ಲ ಚೂಸ್ ಮಾಡಿದ್ಮೇಲೆ ಒಂದು ಹೆಣ್ಣಿಂದು ಮೈಂಡ್ ಸೆಟ್ ಏನು, ನಾನು ಯಾವ ಅಪ್ರೋಚ್ ಇಟ್ಕೊಂಡು ಬರಬೇಕು, ಬಿಕಾಸ್ ಅದೂ ಎಫೆಕ್ಟ್ ಆಗುತ್ತೆ ಬಾಡಿ ಮೇಲೆ. ಸೊ ಹೌ ಶುಡ್ ಒನ್ ಸ್ಟಾರ್ಟ್? ಬೇಸಿಕಲಿ IVF ಸಕ್ಸಸ್ ಆಗೋಕ್ಕೆ ಸುಮಾರು ಡಿಟರ್ಮಿನೆಂಟ್ಸ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಏಜ್ ಆ್ಯಂಡ್ ಓವೇರಿಯನ್ ರಿಸರ್ವ್. ನಿಮ್ಮದು ಯಂಗರ್ ದ ಏಜ್, ಬೆಟರ್ ಇಸ್ ದ ಸಕ್ಸಸ್ ರೇಟ್. ಓವೇರಿಯನ್ ರಿಸರ್ವ್ ಅಂದರೆ ಅದು AMH ಅಂತ ಬ್ಲಡ್ ಟೆಸ್ಟ್ ಹೇಳಿದ್ನಲ್ಲ, ಅದು ಚೆನ್ನಾಗಿದೆ ಅಂದರೆ ವಿ ಎಕ್ಸ್ಪೆಕ್ಟ್ ಗುಡ್ ನಂಬರ್ ಆಫ್ ಎಗ್ಸ್ ಆ್ಯಂಡ್ ಗುಡ್ ಕ್ವಾಲಿಟಿ ಎಗ್ಸ್. ಸೊ ದೋಸ್ 2 other things. Then is the duration. Suppose if you are only married for 2-3 years, then probably like you may have a good success rate. The same thing ella normal iddu, if it's been 10-15 years and you're still not conceived, there could be multiple things which can go wrong. It could be the egg quality, it could be the sperm defect, fertilization ಆಗದೆ ಇರ್ಬೋದು, embryos arrest ಆಗ್ಬೋದು, ಅಥವಾ ಯೂಟ್ರಸ್ ಹಿಡಿದೇ ಇರ್ಬೋದು, ಆಸ್ ಐ ಸೆಡ್ ಇಂಪ್ಲಾಂಟೇಷನ್ ಪ್ರಾಬ್ಲಮ್ ಇರ್ಬೋದು. ಸೊ ಕನ್ಸಿಡರಿಂಗ್ ಆಲ್ ದಿಸ್, ಯು ಹ್ಯಾವ್ ಟು ಕೌನ್ಸಿಲ್ ದೆಮ್ ಆಸ್ ಟು ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಔಟ್ ಆಫ್ ದಿಸ್. ಆ್ಯಂಡ್ ಸಪೋಸ್ ಇಫ್ ದಿಸ್ ಡಸಂಟ್ ಹ್ಯಾಪನ್, ಇಫ್ ದಿಸ್ IVF ಡಸಂಟ್ ಕ್ಲಿಕ್, ಓಕೆ ದಿಸ್ ಕುಡ್ ಬಿ ದ ಪ್ರಾಬ್ಲಮ್. ಸೊ ವಿಲ್ ಹ್ಯಾವ್ ಟು ಹ್ಯಾಂಡಲ್ ದಿಸ್. ಸೊ ಕೆಲವ್ರಿಗೆ ಆಬ್ವಿಯಸ್ ಪ್ರಾಬ್ಲಮ್ಸ್ ಇರುತ್ತೆ, ಫೈಬ್ರಾಯ್ಡ್ಸ್ ಇರ್ಬೋದು ಅಥವಾ ಟ್ಯೂಬಲ್ ಪ್ರಾಬ್ಲಮ್ಸ್ ಇರ್ಬೋದು. ಆಲ್ ದಟ್ ಹ್ಯಾಸ್ ಟು ಬಿ ಟ್ಯಾಕಲ್ಡ್ ಬಿಫೋರ್ ಗೋಯಿಂಗ್ ಹೆಡ್ ವಿತ್ IVF. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಒಂದು ಹುಡುಗಿದು ಅಥವಾ ಮದರ್ ಆಗಬೇಕಂತ ಶುರು ಮಾಡೋರ್ದು ಮೈಂಡ್ ಸೆಟ್ ಹೇಗೆ? ಬೇಸಿಕಲಿ ಏನಾಗುತ್ತೆ, ದಟ್ ಕಾನ್ಸೆಪ್ಟ್ ಆಫ್ ಇದು ಕಾಂಪ್ಲಿಕೇಟೆಡ್ ಟ್ರೀಟ್ಮೆಂಟ್ ಶುಡ್ ಗೋ ಔಟ್ ಆಫ್ ದರ್ ಮೈಂಡ್. So you should sit them. Yeah, it's as good as you're going through any other treatment or any other thing. Okay. So main thing I tell them, ಅವ್ರಿಗೆ ಏನಂದರೆ ಲೈಕ್ ಎಲ್ಲ ಆಫೀಸಲ್ಲಿ ಇಷ್ಟು ದಿನ ರಜಾ ತೊಗೋಬೇಕು, ಇದನ್ನು ಸೆಟ್ ಮಾಡಬೇಕು, ಐ ಶುಡ್ ಕಾಲ್ ಮೈ ಪೇರೆಂಟ್ಸ್ ಟು ಹೆಲ್ಪ್ ಮೀ ಔಟ್, ಐ ಶುಡ್ ಕಾಲ್ ದಟ್. ಸೊ ದೇ ಥಿಂಕ್ ದಟ್ ಆಲ್ ದಿಸ್ ಇಸ್ ರಿಕ್ವೈರ್ಡ್. ಆ್ಯಕ್ಚುಲಿ ನಥಿಂಗ್ ಇಸ್ ರಿಕ್ವೈರ್ಡ್. ಆಲ್ ಯು ನೀಡ್ ಇಸ್ ಒಂದು 3 days ಸ್ಕ್ಯಾನಿಗೆ ಬರಬೇಕಾಗತ್ತೆ, ಇಂಜೆಕ್ಷನ್ ಟೈಮ್ಗೆ ಇಂಜೆಕ್ಷನ್ ಹಾಕ್ಸ್ಕೋಬೇಕು. ದಟ್ ಕ್ಯಾನ್ ಬಿ ಆಸ್ ಪರ್ ಯುವರ್ ಕನ್ವೀನಿಯನ್ಸ್. ಸೊ ರಿಟ್ರೀವಲ್ ಒಂದಿನ ಆಫ್ ತೊಗೋಬೇಕಾಗತ್ತೆ. ದ್ಯಾಟ್ ಈಸ್ ಆಲ್ಸೋ ಎ ಡೇ ಕೇರ್ ಪ್ರೊಸೀಜರ್. 4 to 6 hours you will be there in the hospital. So apart from that, it's no like other complicated treatment ಏನilla. So that myth should get out of their mind that I'm going through something very what is that, ಏನು ದೊಡ್ಡ ಟ್ರೀಟ್ಮೆಂಟ್ ಥರ ಆಗ್ತಾ ಇದೆ, so I have to arrange it in such a way and all that. Don't let your life pause. Life will go on. It will go on. This is just a part of it. Part of ಅಂತ let it nurture ಅಂತ ಹೇಳ್ತೀರಾ. Correct. I mean ಇಡೀ IVF ಈ ಪ್ರಾಸೆಸ್ 30 days to 2 months. ಸೊ ಯೂಶ್ವಲಿ ಸೆಗ್ಮೆಂಟ್ ಮಾಡಿಬಿಡ್ತೀವಿ. ಈ ಥರ 10-12 eggs ಎಲ್ಲ ಸಿಕ್ಕಿದ್ರೆ, ಸೊ ಅವ್ರದ್ದು ಹಾರ್ಮೋನ್ಸ್ ತುಂಬ ಹೈ ಇರುತ್ತೆ. ಈವನ್ ಇಫ್ ಐ ಪುಟ್ ಇಟ್ ಬ್ಯಾಕ್ ಇನ್ ದ ಸೇಮ್ ಸೈಕಲ್, ಯೂಟ್ರಸ್ ವಿಲ್ ನಾಟ್ ಹೋಲ್ಡ್ ಇಟ್. ಸೊ ಏನು ಮಾಡ್ತೀವಿ, 10 days ಇಂಜೆಕ್ಷನ್ ಕೊಟ್ಟು ಎಲ್ಲ ಸ್ಟಿಮ್ಯುಲೇಟ್ ಮಾಡಿ ಫ್ರೀಸ್ ಮಾಡಿಬಿಡ್ತೀವಿ. ಸೊ ದೆನ್ ವಿ ಪುಟ್ ಇಟ್ ಬ್ಯಾಕ್ ಇನ್ ದ ನೆಕ್ಸ್ಟ್ ಸೈಕಲ್ ಆರ್ ಆಫ್ಟರ್ 1 month. ಸೊ ಪ್ರೋಟೀನ್ ಅಂತ ಬಂದಾಗ ದೆರ್ ಇಸ್ ಒನ್ ಆರ್ಟಿಕಲ್ ವಿಚ್ ಐ ರೆಡ್ ವಿಚ್ ಸ್ಪೋಕ್ 5 ಈಸ್ಟ್ರೋಜನ್ ಫುಡ್ ಟು ಅವಾಯ್ಡ್ ಅಂತ. I mean, this is a catch-22 because ಈ ಕಡೆ ಪ್ರೋಟೀನ್ ಬೇಕೇ ಬೇಕು
for our good health. At the same time, are these 5 foods affecting the estrogen? Like tofu, soy milk, plant-based protein again from there are soya. some things called phytoestrogens ಅಂತ ಬರುತ್ತೆ ಅಂದರೆ ಈಸ್ಟ್ರೋಜನ್ ಅಂದರೆ ಪ್ಲಾಂಟ್ ಬೇಸ್ಡ್ ಈಸ್ಟ್ರೋಜನ್ ವಿಚ್ ಮಿಮಿಕ್ಸ್ ಆರ್ ನ್ಯಾಚುರಲ್ ಈಸ್ಟ್ರೋಜನ್ ಬಟ್ ಆಫ್ ಲೆಸರ್ ಪೋಟೆನ್ಸಿ. ಸೊ ದೀಸ್ ಆರ್ ದ ಫುಡ್ಸ್ ವಿಚ್ ಹ್ಯಾವ್ ದೋಸ್ ಫೈಟೋಈಸ್ಟ್ರೋಜನ್ಸ್. ಸೊ ಇದು ಇದನ್ನ ನಾರ್ಮಲ್ ನಾವು ಮೆನೋಪಾಸಲ್ಲಿ ಆಸ್ ಐ ಸೆಡ್ ಈ ಹಾಟ್ ಫ್ಲಾಶಸ್ ಅದೆಲ್ಲ ಇದ್ದಾಗ ಕೆಲವು ಸತಿ ದೇ ಡೋಂಟ್ ವಾಂಟ್ ಟು ಟೇಕ್ ಹಾರ್ಮೋನ್ಸ್ ವಿ ಗಿವ್ ದೀಸ್ ಫೈಟೋಈಸ್ಟ್ರೋಜನ್ಸ್. ಇಟ್ ಕಮ್ಸ್ ಆಸ್ ಅ ಸಿಂಥೆಟಿಕ್ ಕ್ಯಾಪ್ಸೂಲ್ಸ್ ಅಥವಾ ಟ್ಯಾಬ್ಲೆಟ್ ಥರನೂ ಸಿಗುತ್ತೆ ಅದು. ಆರ್ ದಿಸ್ ಇಸ್ ನ್ಯಾಚುರಲ್ ವೇ ಆಫ್ ಟೇಕಿಂಗ್ ದೋಸ್ ಇದು. ಸೊ ಆ ಟೈಮಲ್ಲಿ ಇದು ಓಕೆ. ಬಟ್ ನಾರ್ಮಲ್ ಆಗಿ ನಾರ್ಮಲ್ ಆಗು ಎನಿಥಿಂಗ್ ಇನ್ ಎಕ್ಸೆಸ್ ಇಸ್ ಆಲ್ವೇಸ್ that's why they ಹಾರ್ಮ್ಫುಲ್. say ಯಾ ಇದನ್ನೆಲ್ಲ ನೋಡ್ಕೊಂತೀನಿ ನೋಡ್ಕೊಂತೀನಿ ಅಂತ. ಬಿಕಾಸ್ ಐವ್ ಹರ್ಡ್ ಸಾಯ್ ತಿಂದರೆ ಜಾಸ್ತಿ ಏನೋ ಗಂಡು ಮಕ್ಕಳಲ್ಲಿ ಇನ್ಫರ್ಟಿಲಿಟಿ ಅಂತೆಲ್ಲ ಏನೋ ಹೈ ಈಸ್ಟ್ರೋಜನ್ ಬಂದಾಗ ಏನಾಗುತ್ತೆ ಇಟ್ ವಿಲ್ ಇಂಡೈರೆಕ್ಟ್ಲಿ ಗೋ ಅಂಡ್ ಇನಿಬಿಟ್ ಯುವರ್ FSH ಹಾರ್ಮೋನ್, ಪಿಟ್ಯೂಟರಿ ಹಾರ್ಮೋನ್ಸ್ನ ಇನಿಬಿಟ್ ಮಾಡುತ್ತೆ. ಸೊ ದ್ಯಾಟ್ಸ್ ಹೌ ಲೈಕ್ ಇಟ್ ವಿಲ್ ಅಫೆಕ್ಟ್ ಯುವರ್ ಓವ್ಯುಲೇಷನ್ ಆರ್ ಸ್ಪರ್ಮ್ಯಾಟೋಸ್ ಅಂದರೆ ಸ್ಪರ್ಮ್ ಕೌಂಟ್ನ ಅಫೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಹಳೆ ಕಾಲದಲ್ಲೆಲ್ಲ ಬಾಣಂತನ ಅಂದರೆ 2 ತಿಂಗಳು 3 ತಿಂಗಳು ಮನೆಯಿಂದ ಆಚೆಗೆ ಬರೋಂಗಿರಲಿಲ್ಲ. ಸೊ ಏನಾಗ್ಬಿಟ್ಟಿದೆ, ಸ್ಯಾಂಡ್ವಿಚ್ ಆಗೋಗಿದೆ ಈ ಥಿಯರಿ ಒಂದು ಕಡೆ. ಈ ಹೊಸ ಇದು ಮಾಡರ್ನ್ ಇವತ್ತಿನ ಹೆಣ್ಮಕ್ಳು ಹೂ ಆರ್ ವೆರಿ ಆಂಬಿಷಿಯಸ್, ಹೂ ವಾಂಟ್ಸ್ ಟು ಲೈಕ್ ಗೆಟ್ ಔಟ್, ಆ್ಯಂಡ್ ಇದ್ರ ಮಧ್ಯ ಟ್ರೋಲ್ಸ್ ಆ್ಯಂಡ್ ಕ್ರಿಟಿಸಿಸಮ್ ಸೇಯಿಂಗ್ ದಟ್ ಏನೋ ನೀವು ಹಳೇದಿನ ಬಿಟ್ಟು ಇದು ಮಾಡ್ತಾಯಿದ್ದೀರಾ. ಸೊ ನಿಮ್ಮ ನಿಲುವೇನು? ಹೌ ಡು ಯು ಲುಕ್ ಅಟ್ ದಿಸ್ ಆ್ಯಂಡ್ ವಾಟ್ ಶುಡ್ ಪೀಪಲ್ ಡೂ? See, I don't completely, though I'm an allopathy practitioner, I don't completely refute hale kalat practices. They still have some basis. See, pregnancy weight gain is enormous. Some people gain up to 10 to 15 kgs or even up to 18-20 kgs also. So losing that is not possible unless you follow that whatever diet they give post-pregnancy. See, diet andaga, you should not compromise the quality of the diet. At the same time, you should end up losing your weight. So that is what all those practices are based on. See, manali in banantana ಮಾಡ್ತಾರೋ, it's like nutrition is maintained, at the same time there is calorie loss. So that is what helps you to lose weight. So I don't completely refute it until your like calorie requirements are taken care, nutrition requirements are taken care. That really helps you reduce your weight. And ಇನ್ನೊಂದು ಏನಂದರೆ ಆ ಫಸ್ಟ್ 6 to 8 weeks ಇದೆಲ್ಲ pelvis is going through a reorganizing process. See, uterus 80 grams uterus almost 1 kg ಅಷ್ಟು ಬೆಳೆದಿರುತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಇಟ್ ಹ್ಯಾಸ್ ಟು ರಿಗ್ರೆಸ್ ಬ್ಯಾಕ್ ಟು ನಾರ್ಮಲ್ ಆ್ಯಂಡ್ ಆಲ್ ದ ಸಿ ಯೂಟ್ರಸ್ ಇಸ್ ಜಸ್ಟ್ ಅಂದರೆ ವಾಟ್ ಯು ಸೇ ವೆಜಾನ ಇಸ್ ಅನ್ ಓಪನ್ ಥಿಂಗ್. ಯೂಟ್ರಸ್ ಅದ್ರ ಮೇಲೆ ಸುಮ್ಮನೆ ಸಸ್ಪೆಂಡ್ ಆಗಿರುತ್ತೆ. ಸೊ ದಟ್ ಸಪೋರ್ಟ್ ಸಿಸ್ಟಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಇಟ್ ಟು ಹೋಲ್ಡ್ ಲೈಕ್ ದಟ್. ಸೊ ಆ ಸಪೋರ್ಟ್ಸ್ ಯಾವಾಗ ಪ್ರೆಗ್ನೆನ್ಸಿಯಲ್ಲಿ ವೆನ್ ಯು ಸ್ಟ್ರೈನ್ ಫಾರ್ ದ ಲೇಬರ್ ಆ್ಯಂಡ್ ಗೋ ಥ್ರೂ ಆಲ್ ದಟ್ ಪಾರ್ಟ್ ಅದೆಲ್ಲ ಲ್ಯಾಕ್ಸ್ ಆಗಿರುತ್ತೆ ಲಿಗಮೆಂಟ್ಸ್. ಸೊ ದೇ ಹ್ಯಾವ್ ಟು ಕಮ್ ಬ್ಯಾಕ್ ಟು ನಾರ್ಮಲ್. ಈ ಬಾಣಂತನ ಅಂತ ಏನು 6 to 8 weeks ಮಾಡ್ತಾರೋ ದಟ್ ಈಸ್ ಆಲ್ ಕಾನ್ಸಂಟ್ರೇಟೆಡ್ ಆನ್ ದ್ಯಾಟ್. ಡಿಫ್ರೆಂಟ್ ಪ್ರೊಸೀಜರ್ಸ್ ಟು ಓವರ್ಕಮ್ ದಟ್. ಸೊ ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ ವೈ ದೇ ಅವಾಯ್ಡ್ ಯು ಟು ಅಂದರೆ ವೆಯ್ಟ್ ಎತ್ತಬೇಡ, ಭಾರ ಎತ್ತಬೇಡ ಈ ಪೀರಿಯಡಲ್ಲಿ. ಸೊ ದಟ್ ಹ್ಯಾಸ್ ಸಮ್ ಬೇಸಿಸ್ ಬಿಕಾಸ್ ದಟ್ ಈಸ್ ಅ ವೆರಿ ವೀಕ್ ಪಾಯಿಂಟ್. ಆವಾಗ ಪ್ರೊಲ್ಯಾಪ್ಸ್ ಆಗೋ ಲಿಗಮೆಂಟ್ಸ್ ವೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರೊಲ್ಯಾಪ್ಸ್ ಅಂದರೆ ಯೂಟ್ರಸ್ ಏನಾಗುತ್ತೆ ಜಾರ್ಕೊಂಡು ಬಂದ್ಬಿಡುತ್ತೆ ಕೆಳಗಡೆ ವೆಜಾನಿಂದ ಆಚೆ. ಸೊ ದ್ಯಾಟ್ ಈಸ್ ವೆರಿ ಕಾಮನ್ ಇನ್ ಏನ್ಷಿಯಂಟ್ ಪೀಪಲ್ ವೇರ್ ಅಂದರೆ ಅವಾಗೇನು ಆಕ್ಸೆಸ್ ಇರಲಿಲ್ಲ ಸಿಸೇರಿಯನ್ಗೆ ಎಲ್ಲ. ದೇ ವುಡ್ ಗೋ ಥ್ರೂ TDS ಲೇಬರ್ ಪ್ರೋಸೆಸ್, TDS ಇದು ಮಾಡಿಕೊಂಡು ನಾರ್ಮಲ್ ಡೆಲಿವರಿ ಎಲ್ಲ ಮಾಡಿಕೊಂಡು ಆ ಸಪೋರ್ಟ್ ಸಿಸ್ಟಮ್ಸ್ ಎಲ್ಲ ಟೇರ್ ಆಗಿರೋ ಚಾನ್ಸಸ್ ಜಾಸ್ತಿ ಇರ್ತಾಯಿತ್ತು. ಸೊ ಐ ಗೆಸ್ ದ್ಯಾಟ್ ವಾಸ್ ವಾವ್ ಅ ಡೀಪ್ ಇನ್ ಡೆಪ್ತ್ ಕಾನ್ವರ್ಸೇಷನ್ ನಾವು ಇವಾಗಷ್ಟೇ ಮಾಡಿದ್ದು ವಿತ್ ಡಾಕ್ಟರ್ ಅಶ್ವಿನಿ ಮ್ಯಾಮ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಅನದರ್ ಡೀಪ್ ಎಪಿಸೋಡ್. ಹೋಗ್ಬಿಟ್ಟು ಬರ್ತೀವಿ. ಥ್ಯಾಂಕ್ ಯು ಮ್ಯಾಮ್. Thank you so much. See you.